ಕಾಮ್ರೇಡ್ ಆನಂದ್ ಸುಬ್ಬರಾವ್ ಒಂದು ನಿಮಿಷ. ಹಿರಿಯರು ಆದರೆ ಯುವಕರಂತಿರುವಂಥ ಪ್ರಧಾನ ಕಾರ್ಯದರ್ಶಿಗಳಂತಹ ಸಫಿ ಅವರೇ, ನಮ್ಮ ಜೊತೆಗೆ ಜಂಟಿ ವೇದಿಕೆಯಲ್ಲಿ ಮಾತನಾಡಲಿಕ್ಕೆ ಆಗಮಿಸಿರುವಂತಹ ಕಾಮ್ರೇಡ್ ಅಮೀರ್ ಅಲಿ TUCI ರಾಜ್ಯ ಅಧ್ಯಕ್ಷರವರೇ, ನಮ್ಮ ಹಿರಿಯ ಕಾರ್ಮಿಕರು, ಸಾಮಾಜಿಕ ಹೋರಾಟಗಾರರು ಆದಂತಹ ಕಾಮ್ರೇಡ್ ರಾಘವೇಂದ್ರ ಕುಷ್ಟಗಿ ಅವರೇ, CITನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಂತಹ ಶರಣಬಸಪ್ಪ ಅವರೇ, ಕಾಂತಪ್ಪ ಅನ್ವರಿ ಅವರೇ, ಅದೇ ರೀತಿಯಲ್ಲಿ ವೆಂಕೋಬ ಮಿಯಾಪುರ ಅವರೇ ಮತ್ತು ನರಸನ್ನ ನಾಯಕ್ ಅವರೇ, ರಾಜ್ಯ ರೈತ ಸಂಘದ ಮುಖಂಡರು, ಅವರು ಕೂಡ ಇಲ್ಲಿ ಆಗಮಿಸ್ತಾರೆ. ಅವರುಗಳೇ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಸಂಗಾತಿಗಳೇ, ಈ ಸಭೆಯಲ್ಲಿ ನಿಂತು ಭವಿಷ್ಯವನ್ನು ಆಲಿಸಲಿಕ್ಕೆ, ಕೇಳಿಸ್ಕೊಳ್ಳಿಕ್ಕೆ ಸಮಯ ಇಲ್ಲದೇ ಮನೆಗೆ ಹೋಗಿರುವಂತಹ ಕಾರ್ಮಿಕ ಮಿತ್ರರೇ, ನಿಮ್ಮೆಲ್ಲರಿಗೂ ಸೇರಿ ನಾನು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ ಮತ್ತು ಒಂದಷ್ಟು ವಿಚಾರಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ದೇಶದಲ್ಲಿ ಇದೇ ಪರಿಸ್ಥಿತಿ ಇರೋದು. ನವೆಂಬರ್ 21ಕ್ಕೆ ಈಗಿದ್ದಂತಹ 29 ಕಾರ್ಮಿಕ ಕಾನೂನುಗಳನ್ನು ರದ್ದು ಮಾಡಿ 4 ಸಂಹಿತೆಗಳನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಕಾರ್ಮಿಕ ಸಂಹಿತೆಗಳಿಂದ ಭಾರಿ ಸ್ವರ್ಗವೇ ಕಾದಿದೆ ಕಾರ್ಮಿಕರಿಗೆ ಅಂತ ಪ್ರಚಾರ ಮಾಡ್ತಿದ್ದಾರೆ. ನಾವು ಈ 4 ಕಾರ್ಮಿಕ ಸಂಹಿತೆಗಳಲ್ಲಿ ಏನಿದೆ, ಕಾರ್ಮಿಕ ವರ್ಗದ ಭವಿಷ್ಯ ಏನಿದೆ ಅನ್ನೋದನ್ನು ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡುವಾಗ ಇಲ್ಲಿ ಮಾತ್ರ ಅಲ್ಲ, ಸುಮಾರು ಕಡೆಗಳಲ್ಲಿ ಕಾರ್ಮಿಕರು ತಮಗೆ ಸಮಯ ಇಲ್ಲ ಅಂತ ಹೋಗ್ತಿದ್ದಾರೆ. ನನಗೆ ಅದರ ಬಗ್ಗೆ ನೋವಿಲ್ಲ. ಯಾಕಂದರೆ ಈ 4 ಸಂಹಿತೆಗಳು ಅವರು ಬೇಡ ಅಂದರೂ ಬಂದು ಬೀದಿಯಲ್ಲಿ ನಿಲ್ಲುವಂಥ ರೀತಿಯಲ್ಲಿ ಮಾಡ್ತದೆ ಅನ್ನುವಂಥದ್ದು ಸ್ಪಷ್ಟ. ಯಾರು ಬೇಡ ಅಂತ ಹೋಗ್ತಿದ್ದಾರೋ, ಕೇಳಿಸ್ಕೊಳ್ಳಲ್ಲ ಅಂತ ಹೋಗ್ತಿದ್ದಾರೋ, ನಾಳೆ ಅವ್ರ ಭವಿಷ್ಯನ ಉಳಿಸ್ಕೊಳ್ಳಿಕ್ಕೆ ನಮ್ಮ ಜೊತೆಗೆ ಬೀದಿಯಲ್ಲಿ ನಿಲ್ಲಲೇಬೇಕಾ ಅಂತ ಅನಿವಾರ್ಯತೆಯನ್ನು ಈ 4 ಸಮಿತಿಗಳು ತರ್ತದೆ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇನೆ. ಒಂದು ಕಡಿಮೆ ಅವಧಿಯ ಸಮಯ ಇರೋದರಿಂದ ಕಾರ್ಮಿಕರ ಮೇಲೆ ಪ್ರಭುತ್ವವೇ, ನಮ್ಮ ಸರ್ಕಾರವೇ ತನ್ನ ಸ್ವಂತ ಪ್ರಜೆಗಳ ಮೇಲೆ ಮಾಡಿರುವಂತಹ ಮಾರಣಾಂತರಿಕ ಹಲ್ಲೆ ಏನಿದೆ, ಆ ಹಲ್ಲೆಯ ಪ್ರಮುಖ ಪ್ರಶ್ನೆಗಳನ್ನು ಮಾತ್ರ ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಅಟ್ಲೀಸ್ಟ್ ಇಲ್ಲಿರೋರು, ಇಲ್ಲಿ ಇಲ್ದಿರೋರನ್ನ ಎಚ್ಚರಗೊಳಿಸಲಿಕ್ಕೆ ಸಹಕರಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತೀನಿ. ನಮ್ಮ ಕರ್ತವ್ಯ ಅದು. ನಮ್ಮ ದೇಶದೊಳಗೆ ಹೀಗೇನೆ ಒಳ್ಳೆಯ ವಿಚಾರ ಯಾವುದು ಸಲೀಸಾಗಿ ನಡೆಯಲ್ಲ. ನೋವು ಬಂದ ಮೇಲೆ ಆಸ್ಪತ್ರೆಗೆ ಹೋಗೋರು ನಾವು, ನೋವು ಬರೋಕ್ಕೆ ಮೊದಲು ತಡೆಯೋಕ್ಕೆ ಪ್ರಯತ್ನ ಮಾಡೋರಲ್ಲ. ಕುಡಿಬೇಡ್ರು ಅಂದರೆ ಆ ಮದ್ದು ಕೊಡುವಂತಹ ಸುಖ ಇದೆಯಲ್ಲ, ಅದಕ್ಕೆ ಬಲಿಯಾಗಿ ಲಿವರ್ ಕೆಟ್ಟೋದ್ಮೇಲೆ ಆಸ್ಪತ್ರೆಗೆ ಹೋಗ್ತೀವಿ. ಆಸ್ಪತ್ರೆಗೆ ಹೋದ್ಮೇಲೆ ನಿಲ್ಲಿಸಿ ಅಂದರೆ ನಿಲ್ಲಿಸಲ್ಲ. ಸಾಮಾನ್ಯ ಹಿಂಗೆ ನಮ್ಮ ಜನರಲ್ಲಿರುವಂತಹ ಸುಮಾರು ಅಭ್ಯಾಸಗಳಿದೆ. ಅದೇ ರೀತಿಯಲ್ಲಿ ಒಂದು ದೊಡ್ಡ ದಾಳಿ ನಮ್ಮ ಮೇಲಿದೆ, ಎಚ್ಚೆತ್ಕೊಳ್ಳಿ ಅನ್ನುವಾಗ ಕೇಳಿಸ್ಕೊಳ್ಳಲ್ಲ. ಏಟು ಬಿದ್ದ ಮೇಲೆ ಹೌದಲ್ಲ ಅಂತ ಅನಿಸ್ತಾರೆ. ಆವಾಗಲೂ ಅವರಿಗೆ ಕೋಪ ಬರೋದು ಸರ್ಕಾರದ ಮೇಲೆ ಬರಲ್ಲ, ಯೂನಿಯನ್ಗಳ ಮೇಲೆ ಬರ್ತದೆ. ನೀವೇನು ಮಾಡಿಲ್ಲ ಅಂತಾರೆ. ನಾವು ಅದಕ್ಕೇ ಬಹಿರಂಗ ಸಭೆ ಮಾಡ್ತಾಯಿದ್ದೀವಿ. ನಾಳೆಯಿಂದ ಗೇಟ್ ಮುಂದೆ ಸ್ಲೋಗನ್ಗಳಿಗೆ ಹೋಗಿ ಇದನ್ನು ಪ್ರಚಾರ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದು ಮಾತ್ರ ಅಲ್ಲದೆ ಫೆಬ್ರವರಿ 12ನೇ ತಾರೀಕು ನೀವು ಬರೆದಿಟ್ಕೊಳ್ರಿ, ಜಗತ್ತಿನಲ್ಲಿ ಯಾವುದೇ ದೇಶದಲ್ಲೂ ನಡೀಲಾರದಷ್ಟು ಅತಿ ದೊಡ್ಡ ಮುಷ್ಕರ ಭಾರತ ದೇಶದಲ್ಲಿ ಫೆಬ್ರವರಿ 12ಕ್ಕೆ ನಡೀಲಿಕ್ಕಿದೆ. ಕೋಟ್ಯಾಂತರ ಜನ ಭಾಗವಹಿಸುವಂತಹ ಮುಷ್ಕರ ನಡೀಲಿಕ್ಕಿದೆ. ಯಾಕಂದರೆ ಈ 4 ಕಾನೂನುಗಳು ಅಂಥ ಏಟನ್ನು ಕಾರ್ಮಿಕ ವರ್ಗ ಕೊಡ್ತಾ ಇದೆ. ಈಗ ನೋಡಿ, ನಾವು ರಾಜಾರೋಷವಾಗಿ ಇವತ್ತು ಸಂಘದ ಹೆಸರಲ್ಲಿ ಸಭೆ ಮಾಡ್ತಾ ಇದ್ದೀವಿ. ಈ ಸಂಹಿತೆಗಳು ಜಾರಿಗೆ ಬಂದರೆ ಈಗಿರೋ ಕಾರ್ಮಿಕ ಸಂಘಟನೆಗಳು ಸೇರಿ ಅಸ್ತಿತ್ವಕ್ಕೆ ಸಮಸ್ಯೆ ಬರ್ತದೆ. ಕಾರ್ಮಿಕ ಸಂಘಟನೆಗಳ ಶಕ್ತಿ ಇರೋದೇನೆ ನ್ಯಾಯಯುತವಾದಂತಹ ಬೇಡಿಕೆಗಳು ಈಡೇರದೇ ಇದ್ದಲ್ಲಿ, ಸರ್ಕಾರ ಮಧ್ಯಪ್ರವೇಶ ಮಾಡಿನೂ ಕೂಡ ಆಡಳಿತ ವರ್ಗ ಒಪ್ಪದೇ ಇದ್ದಲ್ಲಿ ಉತ್ಪಾದನೆಯನ್ನು ಸ್ಥಗಿತಗೊಳಿಸ್ತೀವಿ, ನಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸ್ತಾ ಇದ್ದರೆ ಉತ್ಪಾದನೆ ನಡೆಯೋಕ್ಕೆ ಬಿಡಲ್ಲ ಅನ್ನುವಂತಹ
ಮಾತನ್ನು ಹೇಳೋದ್ರಲ್ಲಿ ನಮ್ಮ ಶಕ್ತಿ ಅಡಗಿದೆ. ನಮ್ಮ ಕೈಯಲ್ಲಿರುವಂತಹ ಬ್ರಹ್ಮಾಸ್ತ್ರ ಅದು, ಮುಷ್ಕರದ ಹಕ್ಕು. ಮೂಗಿಡೆಯದೇ ಬಾಯಿ ಬಿಡಲ್ಲ ಮಾಲೀಕರು ಅಂತೇಳಿ ನಮ್ಮ ಸೂರ್ಯನಾರಾಯಣ ರಾವ್ ಹೇಳ್ತಿರ್ತಾರೆ. ಮಾಲೀಕ ಬಾಯಿ ಬಿಡಬೇಕಾದ್ರೆ ಮೂಗಿಡಿಯೋ ಅಂತ. ಮೂಗಿಡಿಯೋದು ಅಂದರೆ ಉತ್ಪಾದನೆ ನಿಲ್ಲಿಸು, ಆವಾಗ ಬಾಯಿ ಬಿಡ್ತಾನೆ ಅವನು. ಅಲ್ಲಿವರೆಗೆ ಮಾತಾಡ್ತಾ ಇರ್ತಾನೆ. ಹ್ಞೂ ಅಂತ ಹೇಳೋದು ಮೂಗಿಡಿದ ಮೇಲೇ ಅಂತ. ಆ ಮೂಗಿಡಿಯೋ ಶಕ್ತಿ, ಮಾಲೀಕನ ಮೂಗಿಡಿಯೋ ಶಕ್ತಿ ಕಾರ್ಮಿಕ ಸಂಘಕ್ಕಿಲ್ಲದೆ ಇದ್ದರೆ ಎಲ್ಲೂ ಕೂಡ ಕಾರ್ಮಿಕರಿಗೆ ನ್ಯಾಯ ಒದಗಿಸುವಂತಹ ಸಾಮರ್ಥ್ಯ ಸಂಘಟನೆಗಳಿಗೆ ಉಳಿಯಲ್ಲ. ಇಲ್ಲಿ ಬಂದಿರೋರು ಸೂಕ್ಷ್ಮವಾಗಿ ಗಮನಿಸ್ಕೊಳ್ಳಿ. ನಾನು 4 ಲೈನ್ ಹೇಳ್ತೀನಿ, ಇದರ ಅರ್ಥ ಏನು ಅಂತ ಹೇಳಿ ನೋಡೋಣ. ಕನ್ನಡದಲ್ಲೇ ಹೇಳ್ತೀನಿ, ಇಂಗ್ಲೀಷಲ್ಲಿ ಹೇಳಲ್ಲ. ಈ 4 ಸಂಹಿತೆಗಳು ಹೇಳ್ತದೆ, ಈ ಭಾರತ ದೇಶದಲ್ಲಿರುವಂತಹ ಯಾವುದೇ ಕಾರ್ಖಾನೆಗಳಲ್ಲಿ, ಯಾವುದೇ ಸಂಸ್ಥೆಗಳಲ್ಲಿ ಕಾರ್ಮಿಕರು ಮುಷ್ಕರ ಮಾಡಬೇಕು ಅಂತಾದರೆ ಪಾಯಿಂಟ್ ನಂಬರ್ 1, ಮುಷ್ಕರದ ನೋಟಿಸ್ ಕೊಟ್ಟು 60 ದಿನಗಳ ನಂತರ ಮುಷ್ಕರ ಮಾಡೋಂಗಿಲ್ಲ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಕೆಲವರು ತಪ್ಪಾಗಿ ಹೇಳ್ಬಿಡ್ತಾರೆ. ಮುಷ್ಕರದ ನೋಟಿಸ್ ಕೊಟ್ಟು 60 ದಿನಗಳ ನಂತರ ಮುಷ್ಕರ ಮಾಡೋಂಗಿಲ್ಲ. 2ನೇ ಪಾಯಿಂಟ್, ಮುಷ್ಕರದ ನೋಟಿಸ್ ಕೊಟ್ಟು 14 ದಿನ ಕಳೆಯೋಕ್ಕೆ ಮೊದಲು ಮುಷ್ಕರ ಮಾಡೋಂಗಿಲ್ಲ. ಬರೀ ನೋಟಿಸ್ ಕೊಟ್ಟು 14 ದಿನದ ನಂತರನೇ ಮುಷ್ಕರ ಮಾಡಬೇಕು. 2ನೇ ಪಾಯಿಂಟ್. 3ನೇ ಪಾಯಿಂಟ್ ಹೇಳ್ತಾರೆ, ಮುಷ್ಕರದ ನೋಟಿಸ್ ಬಂದು 5 ದಿನಗಳ ಒಳಗೆ ಮಾಲೀಕರು ಕಾರ್ಮಿಕ ಇಲಾಖೆಗೆ ತಿಳಿಸ್ಬೇಕು. ತಿಳಿಸಿದ ಕೂಡಲೇ ಅಲ್ಲಿರುವಂತಹ ಲೇಬರ್ ಕಮಿಷನರು ಅದನ್ನು ಕೈಗಾರಿಕಾ ವಿವಾದ ಅಂತ ಪರಿಗಣಿಸಬೇಕು. ಇದು 3ನೇ ಪಾಯಿಂಟು. 5 ದಿನಗಳೊಳಗೆ ನೋಟಿಸನ್ನು ಲೇಬರ್ ಡಿಪಾರ್ಟ್ಮೆಂಟ್ ಕಳಿಸ್ಬೇಕು, ಅವನ ಕೈಗಾರಿಕಾ ವಿವಾದ ಅಂತ ಪರಿಗಣಿಸಬೇಕು. 4ನೇ ಪಾಯಿಂಟು, ಇದೇನೇ ದೊಡ್ಡ ಮೊಳೆ. ಕೈಗಾರಿಕಾ ವಿವಾದ ಅಂತ ಪರಿಗಣಿಸಿದ ಮೇಲೆ ನಡೆಯುವಂತಹ ಎಲ್ಲ ಮುಷ್ಕರಗಳು ಕಾನೂನು ಬಾಹಿರ ಅಕ್ರಮ ಮುಷ್ಕರಗಳು. ಏನರ್ಥ ಯಾರು ಹೇಳಿ? 4 ಪಾಯಿಂಟಲ್ಲಿ ಹೇಳಿದ್ರಲ್ಲ, ಏನರ್ಥ ಇದಕ್ಕೆ? ಇನ್ನೊಂದು ಸತಿ ಹೇಳಲ್ಲ, ಇದು ಮುಖ್ಯವಾಗಿ ನೀವು ಅರ್ಥ ಮಾಡ್ಕೋಬೇಕು. ನೋಟಿಸ್ ಕೊಟ್ಟ 60 ದಿನಗಳ ನಂತರ ಮುಷ್ಕರ ಮಾಡೋಂಗಿಲ್ಲ. ಮುಷ್ಕರದ ನೋಟಿಸ್ ಕೊಟ್ಟ 14 ದಿನಕ್ಕೆ ಮೊದಲು ಮುಷ್ಕರ ಮಾಡೋಂಗಿಲ್ಲ. ನೋಟಿಸ್ ಕೊಟ್ಟ 5 ದಿನಕ್ಕೆ ಅದು ಕೈಗಾರಿಕಾ ವಿವಾದ ಆಗುತ್ತೆ. ಕೈಗಾರಿಕಾ ವಿವಾದ ಅಂತ ಆದಮೇಲೆ ನಡೆಯುವಂತಹ ಎಲ್ಲ ಮುಷ್ಕರಗಳು ಅಕ್ರಮ ಕಾನೂನು ಬಾಹಿರ ಮುಷ್ಕರ. ಏನರ್ಥ? ಈ ದೇಶದಲ್ಲಿ ನಡೆಯುವಂತಹ ಎಲ್ಲ ಮುಷ್ಕರಗಳು ಕಾನೂನು ಬಾಹಿರ ಮುಷ್ಕರ ಅಂತ ಅರ್ಥ. ನೀವು ಮುಷ್ಕರಕ್ಕೆ ಹೋದರೆ ಕಾನೂನು ಬಾಹಿರ. ಕಾನೂನು ಬಾಹಿರ ಅಂದ್ಕೊಳ್ಳೇನೆ ಅಲ್ಲಿಗೆ ನಿಂತಿಲ್ಲ. ಕಾನೂನು ಬಾಹಿರವಾಗಿ ಮುಷ್ಕರವನ್ನು ಮಾಡಿದರೆ ಮುಷ್ಕರಕ್ಕೆ ನಾಯಕತ್ವ ಕೊಟ್ಟಂತಹ ಲೀಡರ್ಗಳಿಗೆ 2,000ದಿಂದ 20,000ದವರೆಗೆ ದಂಡ, 1 ವರ್ಷ ಜೈಲು ಶಿಕ್ಷೆ. ಅಲ್ಲಿಗೆ ನಿಂತಿಲ್ಲ. ಮುಷ್ಕರಕ್ಕೆ ಬೆಂಬಲ ಕೊಟ್ಟವ್ರಿಗೂ 2,000ದಿಂದ 20,000 ದಂಡ, 1 ವರ್ಷ ಜೈಲು ಶಿಕ್ಷೆ. ಬೆಂಬಲ ಕೊಟ್ಟವ್ರಿಗೂ. ಅಲ್ಲಿಗೂ ನಿಂತಿಲ್ಲ. ಮುಷ್ಕರ ತಾನೇ ಮಾಡೋದು ಬೇಡ ಅಂತ ಹೇಳ್ತೀರಿ, ನಾವು ಸ್ಲೋ ಆಗಿ ಕೆಲಸ ಮಾಡ್ತೀವಿ, ನಿಧಾನಗತಿಯಲ್ಲಿ ಕೆಲಸ ಮಾಡ್ತೀವಿ, ಸ್ಲೋ ಡೌನ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ಲೋ ಡೌನ್ ಸಮೇತ ಅಕ್ರಮ ಮುಷ್ಕರ. ಈಗ ನಿಲ್ಲದೆ ಹೋಗ್ತಾರಲ್ಲ, ನಮ್ಮ ಕಾರ್ಮಿಕರು ಬರ್ತಾರೆ, ಸರ್ ಟ್ರಾನ್ಸ್ಫರ್ ಮಾಡಿಬಿಟ್ಟವನೆ, ಜನರಲ್ ಶಿಫ್ಟರವ್ರನ್ನ ಫಸ್ಟ್ ಶಿಫ್ಟ್ಗೆ ಹಾಕ್ಬಿಟ್ಟವನೆ, ಶಿಫ್ಟಲ್ಲಿ ಬರ್ತಾ ಇದೆ. ಗ್ರೌಂಡ್ ಮೇಲಿದ್ದವ್ರನ್ನ ಅಂಡರ್ಗ್ರೌಂಡಿಗೆ ಹಾಕ್ಬಿಟ್ಟವ್ರೆ. ಸ್ವಲ್ಪ ಸುಲಭದ ಕೆಲಸ ಐತೆ, ಆರೋಗ್ಯ ಐತಿ, ಇದ್ದಕ್ಕಿದ್ದಂಗೆ ಟ್ರಾನ್ಸ್ಫರ್ ಮಾಡಿ ಮತ್ತೆ ಅಲ್ಲೋಗಿ ಕೆಲಸ ಮಾಡುವಂತಾನೆ. ಹೆಂಗೆ ಕಾಂಪ್ಲೇಟ್ ಮಾಡೋದು? ನೀವು ಯೂನಿಯನ್ ಏನು ಮಾಡ್ತೀರಿ? ಬಂದು ಟ್ರಾನ್ಸ್ಫರ್ ಮಾಡೋದನ್ನು ನಿಲ್ಲಿಸಿ. ಈಗ ಹೋಗಿ ಯೂನಿಯನ್ ಮಾತಾಡ್ಬೋದು, ಟ್ರಾನ್ಸ್ಫರ್ ಮಾಡೋದು ಸರಿಯಲ್ಲ, ನ್ಯಾಯಯುತ ಕಾರಣ ಇಲ್ಲದೇ ಟ್ರಾನ್ಸ್ಫರ್ ಮಾಡ್ಬೋದು, ಮಾತಾಡೋಕ್ಕೆ ಹಕ್ಕಿದೆ. ಈ ಕಾನೂನು ಬಂದ ಮೇಲೆ ನಿಮ್ಮ ಅರ್ಹತೆ, ನಿಮ್ಮ ಅಪಾಯಿಂಟ್ಮೆಂಟ್ ಆಧಾರದಲ್ಲಿ ಯಾವ ಡಿಪಾರ್ಟ್ಮೆಂಟಿಗೆ ಬೇಕಾದರೂ ಆಡಳಿತ ವರ್ಗ ಟ್ರಾನ್ಸ್ಫರ್ ಮಾಡಲಿಕ್ಕೆ ಹಕ್ಕಿದೆ. ಪ್ರಶ್ನೆ ಮಾಡಲಿಕ್ಕೆ ಕಾರ್ಮಿಕ ಸಂಘಕ್ಕೆ ಹಕ್ಕಿಲ್ಲ. ಕಾಮ್ರೇಡ್ ಸಫಿ ಅವರು ನಿಮಗೆ ಭರವಸೆ ಕೊಡ್ತಿದ್ರು. ನಿಮ್ಮ ಹೋರಾಟದ ಭಯದಿಂದ ಅವರು ಒಪ್ಕೊಳ್ತಿದ್ದಾರೆ, ಅನ್ಫಿಟ್ ಕೇಸ್ಗಳಿಗೆ ಮಕ್ಕಳಿಗೆ ಕೆಲಸ ಕೊಡ್ತೀವಿ ಅಂತ. ಆದರೆ ಈ ಕಾನೂನು ಹೇಳ್ತದೆ, ಉತ್ಪಾದಕತೆಯನ್ನು ಸಾಧಿಸಲಿಕ್ಕೆ ಆಗದೇ ಇರುವಂತಹ ಅನ್ಫಿಟ್ ಕಾರ್ಮಿಕರು 40 ವರ್ಷ, 45 ವರ್ಷ, 50 ವರ್ಷ ಆಗಿದ್ದರೆ ವಯೋಮಿತಿಯ ಆಧಾರದಲ್ಲಿ ಅವರು ಉತ್ಪಾದನೆಗೆ ಅರ್ಹರಿಲ್ಲ ಅಂತೇಳಿ ಅನ್ಫಿಟ್ ಅಂತೇಳಿ ಮ್ಯಾನೇಜ್ಮೆಂಟ್ ಸರ್ಟಿಫಿಕೇಟ್ ಕೊಟ್ಟರೆ ಕೆಲಸದಿಂದನೇ ತೆಗಿಬೋದು. ಮಕ್ಕಳಿಗೆ ಎಲ್ಲಿಂದ ಕೆಲಸ ಕೇಳೋದು? ಈ ಅಪಾಯ ನಮ್ಮ ಕಾರ್ಮಿಕರಿಗೆ ಅರ್ಥ ಆಗ್ತಿಲ್ಲ. ಸುಳ್ಳು ಹೇಳ್ತೀರಿ ಅಂದ್ಕೊಳ್ತಾರೆ. ಎಲ್ಲರ ಕೈಯಲ್ಲೂ ಮೊಬೈಲ್ ಫೋನ್ ಇದೆ. ದಯಮಾಡಿ
ಇಂಡಸ್ಟ್ರಿಯಲ್ ರಿಲೇಷನ್ಸ್ ಕೋಡ್ 2020 ಡೌನ್ಲೋಡ್ ಮಾಡ್ಕೊಂಡು ಸೆಕ್ಷನ್ 62 ಓದಿ, 63 ಓದಿ. ಮಾಡಲ್ ಸ್ಟ್ಯಾಂಡಿಂಗ್ ಆರ್ಡರ್ ಆ್ಯಕ್ಟ್ ಏನಿದೆ, ಸರ್ಟಿಫೈಡ್ ಸ್ಟ್ಯಾಂಡಿಂಗ್ ಆರ್ಡರ್ ಆ್ಯಕ್ಟ್, ಅದನ್ನು ತೆಗೆದುಬಿಟ್ಟು ಹೊಸ ಕಾನೂನು ತಂದಿದ್ದಾರೆ, ಅದನ್ನು ಓದಿ, ನೀವೇ ಓದಿ. ಸುಳ್ಳು ಹೇಳ್ತೀವಿ ಅನ್ನೋದು ಬೇಡ. ಆದರೆ ಏನು ಪ್ರಚಾರ ಮಾಡ್ತಿರೋದು, ಹೊಸ ಕಾನೂನು ಬಂದುಬಿಟ್ರೆ ಎಲ್ಲರಿಗೂ ಅಪಾಯಿಂಟ್ಮೆಂಟ್ ಆರ್ಡರ್ ಸಿಗುತ್ತೆ, ಎಲ್ರಿಗೂ ಗ್ರ್ಯಾಚ್ಯುಟಿ ಸಿಗುತ್ತೆ. ಏನು ಅಪಾಯಿಂಟ್ಮೆಂಟ್ ಲೆಟ್ರು? ಕಾರ್ಮಿಕ ಅನ್ನುವಂಥ ವ್ಯಾಖ್ಯಾನವನ್ನೇ ಬದಲಿಸ್ತಾರೆ. ಬೇಸಿಕ್ DA 18,000ಕ್ಕಿಂತ ಹೆಚ್ಚು ಸಂಬಳ ಇದ್ದು ಒಂದು ಸಣ್ಣ ಪ್ರಮಾಣದ ಸೂಪರ್ವೈಸರಿ ಪವರ್ ಇದ್ದರೆ ಅವನ ಕಾರ್ಮಿಕ ಸಂಘದ ಸದಸ್ಯನಾಗಲಿಕ್ಕೆ ಆಗಲ್ಲ, ಅವ್ನ ಮ್ಯಾನೇಜ್ಮೆಂಟ್ ಆಗಿಬಿಡ್ತಾನೆ. 18,000 ಬೇಸಿಕ್ DA ಮೇಲಿದ್ದರೆ, ಸುಮಾರು ಜನಕ್ಕೆ 18,000 ಮೇಲಿರ್ತದೆ. ಈಗ ಅವ್ನು ಮಾಡಬೇಕಾದ್ರೆ ನಿಮ್ಮ ಅಪಾಯಿಂಟ್ಮೆಂಟ್ ಲೆಟ್ರಿಗೆ ಒಂದು ಅಮೆಂಡ್ಮೆಂಟ್ ಕೊಡಬೇಕು. 4 ಜನಕ್ಕೆ ಸೂಪರ್ವೈಸ್ ಮಾಡಲಿಕ್ಕೆ, ರಜೆ ಕೊಡಲಿಕ್ಕೆ, ಪರ್ಮಿಷನ್ ಕೊಡಲಿಕ್ಕೆ ನಿಮ್ಗೆ ಅಧಿಕಾರ ಇದೆ ಅಂದರೆ ಸೂಪರ್ವೈಸರ್ ಆಗಿಬಿಡ್ತೀರಿ ನೀವು, ಸಂಬಳ ಜಾಸ್ತಿ ಆಗದೇನೆ. ಸೂಪರ್ವೈಸರ್ ಆದರೆ ಸಂಬಳ ಜಾಸ್ತಿ ಆಗುತ್ತೆ ಅಂತ ತಿಳ್ಕೊಬೇಡ್ರಿ, ಮ್ಯಾನೇಜರ್ ಆಗ್ತೀವಿ ಅಂತ ತಿಳ್ಕೊಬೇಡ್ರಿ. ಇರುವಂತಹ ಕಾನೂನು ರಕ್ಷಣೆಯೂ ಸಿಕ್ಕಲ್ಲ. ಗ್ರ್ಯಾಚ್ಯುಟಿ ಏನು ನಿಮಗೆ ಗೊತ್ತಿದೆ. ಗ್ರ್ಯಾಚ್ಯುಟಿ ಬೇಸಿಕ್ DA ಮೇಲೆ ಲೆಕ್ಕ ಹಾಕಬೇಕು. ಕಾನೂನಲ್ಲಿ ಪೇಮೆಂಟ್ ಆಫ್ ವೇಜಸ್ ಕೊಡಲು ತರ್ತಾರೆ. ಒಂದು ದಿನ ಕೆಲಸಕ್ಕೆ ಬಂದರೆ ನೀವು ಗಳಿಸುವಂತಹ ಹಣ ಸಂಬಳ ಅಲ್ಲ, ಆದಾಯ ಸಂಬಳ ಅಲ್ಲ. ಆ ಆದಾಯದ 50% ಮಾತ್ರ ಸಂಬಳ ಅಂತ ಪರಿಗಣಿಸಬೇಕು. ಬೇಸಿಕ್ DA ಮಾತ್ರ ಸಂಬಳ. ಉಳಿದ HRA, ಅಂಡರ್ಗ್ರೌಂಡ್ ಅಲವೆನ್ಸು, ಅಸಾಡಸ್ ಅಲವೆನ್ಸ್ ಇದೆಲ್ಲ ಸಂಬಳದ ಭಾಗ ಅಲ್ಲ. ಸತ್ರೆ ಪರಿಹಾರ ಕೊಡಲಿಕ್ಕೆ ಲೆಕ್ಕ ಹಾಕಬೇಕಾದ್ರೆ ಬೇಸಿಕ್ DA ಮೇಲೆ, ರಿಟೈರ್ಮೆಂಟ್ ಆದಮೇಲೆ ಗ್ರ್ಯಾಚ್ಯುಟಿ ಸಿಕ್ಕೋದು ಬೇಸಿಕ್ DA ಮೇಲೆ, ಪಿಂಚಣಿ ಸಿಕ್ಕೋದು ಬೇಸಿಕ್ DA ಮೇಲೆ. ಆ ಬೇಸಿಕ್ DA 50% ಇದ್ದರೆ ಸಾಕು. ಒಟ್ಟು ಸಂಬಳದಲ್ಲಿ, ಒಟ್ಟು ಆದಾಯದಲ್ಲಿ 50% ಇದ್ದರೆ ಸಾಕು, ಅದು ಮಾತ್ರನೇ ಸಂಬಳ. ಓವರ್ ಟೈಮ್ ಮಾಡಿದ್ರೆ ಬೇಸಿಕ್ DA ಡಬಲ್ ಕೊಟ್ಟರೆ ಸಾಕು, ಇಡೀ ವೇತನದಲ್ಲಿ ಡಬಲ್ ಇಲ್ಲ. ಈ ವ್ಯಾಖ್ಯಾನಗಳನ್ನು ಬದಲಿಸ್ಬಿಟ್ಟಿದ್ದಾರೆ. ಮಾತ್ರ ಅಲ್ಲ, ಯಾವುದೇ ಕಾರ್ಖಾನೆಯಲ್ಲಿ, ಸಂಸ್ಥೆಗಳಲ್ಲಿ ಕಾಯಮೇತರ ಕಾರ್ಮಿಕರಾಗಿ ಕೆಲಸ ಮಾಡೋರನ್ನು ಕಾರ್ಮಿಕರು ಅಂತ ಪರಿಗಣಿಸಂಗಿಲ್ಲ. ಎಷ್ಟು ಹೇಳಿಬಿಟ್ಟು ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತೀವಿ ಅಂತ ಹೇಳ್ತಾರೆ. ಜೊತೆಗೆ ಒಂದು ಮುಕ್ತವಾದಂಥ ಅವಕಾಶವನ್ನು ಬಂಡವಾಳಗಾರರು ಕೊಡ್ತಾರೆ, ಸರ್ಕಾರಿ ಕಂಪನಿಗಳು ಕೊಡ್ತಾರೆ. ಇನ್ನು ಮುಂದೆ ಅವರು ಕಾಯಂ ಉದ್ಯೋಗಿಗಳನ್ನು ನೇಮಕ ಮಾಡೋ ಅಗತ್ಯವೇ ಇಲ್ಲ. ಫಿಕ್ಸಡ್ ಟರ್ಮ್ ಎಂಪ್ಲಾಯಿಗಳನ್ನ ನೇಮಕ ಮಾಡ್ಕೊಂಬಿಡ್ಬೋದು. ನೀವು ಕೆಲಸಕ್ಕೆ ಸೇರುವಾಗಲೇ ಯಾವತ್ತು ಕೆಲಸದಿಂದ ಹೋಗಬೇಕು ಅಂತ ಬರೆದು ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ಬೋದು. ಅಪಾಯಿಂಟ್ಮೆಂಟ್ ಲೆಟರ್ ಕೊಡಬೇಕು ಅನ್ನೋದು, ನಿನಗೆ ಕೆಲಸ ಸಿಕ್ಬಿಟ್ಟಿದೆ, ಮದುವೆ ಮಾಡ್ಕೋ, ಮಕ್ಕಳು ಮಾಡ್ಕೋ, ಮನೆ ಕಟ್ಕೋ, ನೆಮ್ಮದಿಯಾಗಿ ರಿಟೈರ್ಮೆಂಟ್ವರೆಗೆ ಕೆಲಸ ಮಾಡೋಣಕ್ಕಲ್ಲ. ಅಪಾಯಿಂಟ್ಮೆಂಟ್ ಲೆಟರ್ ಕೊಡೋದು 1ನೇ ತಾರೀಕು ಏಪ್ರಿಲ್ 2026 ನೀನು ಕೆಲಸಕ್ಕೆ ಸೇರಿದ್ರೆ 31ನೇ ತಾರೀಕು ಮಾರ್ಚ್ 2027ಕ್ಕೆ ಮನೆಗೆ ಹೋಗು ಅಂತ ಅಪಾಯಿಂಟ್ಮೆಂಟ್ ಲೆಟರ್ ಕೊಡೋದು. ಕೆಲಸಕ್ಕೆಲ್ಲ ಅಪಾಯಿಂಟ್ಮೆಂಟು, ಮನೆಗೆ ಹೋಗ್ಲಿಕ್ಕೆ ಲೆಟ್ರು. ಇದನ್ನು ದೊಡ್ಡದಾಗಿ ಪ್ರಧಾನಮಂತ್ರಿಗಳಿಂದ ಎಲ್ಲರೂ ಹೇಳ್ತಾರೆ, ಎಲ್ಲ ಕಾರ್ಮಿಕರಿಗೂ ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತೀವಿ, ಬೇಗ ಮನೆಗೆ ಹೋಗು. ಪ್ರತಿ ವರ್ಷ ಲಕ್ಷಗಟ್ಟಲೆ ITI ಮುಗಿಸ್ಕೊಂಡು, SLC ಮುಗಿಸ್ಕೊಂಡು, PUC ಮುಗಿಸ್ಕೊಂಡು, ಡಿಗ್ರಿ ಮುಗಿಸ್ಕೊಂಡು, ಎಂಜಿನಿಯರಿಂಗ್ ಮುಗಿಸ್ಕೊಂಡು ಕರ್ನಾಟಕ ರಾಜ್ಯದಿಂದ ಮಾತ್ರ ಹೊರಗಡೆ ಬರ್ತಿದ್ದಾರೆ. ಶಾಲೆಗಳಿಂದ ಯುವಕರು, ನಮ್ಮ ಮಕ್ಕಳು, ಅವರಿಗೆ ಭವಿಷ್ಯ ರೂಪಿಸಬೇಕು ಅಂತ ಹೇಳ್ತೀವಿ. ಭಾರತ ಸರ್ಕಾರ ಹೇಳ್ತದೆ, ನನ್ನ ದೇಶದ ಪ್ರಜೆಗಳಿಗೆ ಕಾಯಂ ಉದ್ಯೋಗ ಇನ್ನು ಮುಂದೆ ಕೊಡೋ ಅಗತ್ಯ ಇಲ್ಲ. ವಿದೇಶಿ ಕಾರ್ಪೊರೇಟ್ ಕಂಪನಿಗಳು, ಸ್ವದೇಶಿ ಕಾರ್ಪೊರೇಟ್ ಕಂಪನಿಗಳು, ನಾನೇ ನಡೆಸುವಂತಹ ಪಬ್ಲಿಕ್ ಸೆಕ್ಟರ್ ಕಂಪನಿಗಳು ಕಾಯಂ ಉದ್ಯೋಗಿಯನ್ನು ನೇಮಕ ಮಾಡೋದೇ ಬೇಡ ಅಂತ. ಆದರೆ ನಮಗೆ ಏನಿದೆ ಅಂತ ಕೇಳಿಸ್ಕೊಳ್ಳೋಕ್ಕೆ ಪುರುಸತ್ತಿಲ್ಲ. ನಮ್ಮ ಭವಿಷ್ಯ ಕತ್ತಲಾಗ್ತಾ ಇದೆ. ಕನ್ನಡ ಒಂದು ವಿಚಾರ ತಿಳ್ಕೊಳ್ಳಿ, ಇದು ಕೇವಲ ಸ್ಟೇಟ್ಮೆಂಟ್ ಅಲ್ಲ. ನಮ್ಮ ದೇಶದ ಸಂಸತ್ತು ಪಾಸ್ ಮಾಡಿಕೊಂಡಿರುವಂತಹ ಕಾನೂನು. ಇಲ್ಲಿವರೆಗೆ ಕಾರ್ಮಿಕರ ಕೈಗೆ ಕಾನೂನು ಅಸ್ತ್ರವಾಗಿತ್ತು. ಯಾರೊಬ್ಬರಿಗೆ ಈಗ ನೋಡಿ, ಡಿಸ್ಮಿಸ್ ಆಗಿರೋರಿಗೆ ಮತ್ತೆ ಕೆಲಸ ಕೊಡಿ ಅಂತ ಕೇಳ್ತೀವಿ. ಯಾರೊಬ್ಬ ಕಾರ್ಮಿಕರನ್ನು ನೇಮಕ ಮಾಡಿದ ಮೇಲೆ ಅವನ್ನ ಕೆಲಸದಿಂದ ವಾಪಸ್ ಕಳಿಸ್ಬೇಕು ಅಂದರೆ ಬಂಡವಾಳ ಹಾಕಿರುವಂತಹ ದಣಿ ಮಾಲೀಕ ಅವನಿಗೆ ಸಂಪೂರ್ಣ ಹಕ್ಕಿರಲಿಲ್ಲ. ಅವನ ಕೆಲಸದಿಂದ ತೆಗಿಬೇಕಾದ್ರೆ ಯಾಕೆ ತೆಗಿತೀನಿ ಅಂತ ಕಾರಣ ಹೇಳಬೇಕು. ನಾನೇ ಬಂಡವಾಳ ಹಾಕಿ ಕಾರ್ಖಾನೆಯನ್ನು ಮಾಡಿಬಿಟ್ಟಿದ್ದೀನಿ,
ಸುಮಾರು ಜನ ಕೆಲಸ ಕೊಟ್ಟಿದ್ದೀನಿ, ಅನ್ನದಾತ ನಾನು, ಉದ್ಯೋಗದಾತ. ಈಗ ನನಗೆ ಕಷ್ಟ ಆಗಿದೆ, ನಾನು ಫ್ಯಾಕ್ಟ್ರಿ ಮುಚ್ತೀನಿ ಅಂದರೆ ಮುಚ್ಚಂಗಿಲ್ಲ, ಸರ್ಕಾರ ಹತ್ರ ಪರ್ಮಿಷನ್ ತೊಗೋಬೇಕು, ಕೆಲಸದಿಂದ ತೆಗೆದಾಕ್ಲಿಕ್ಕೆ ಆಗಲ್ಲ. ಇದೆಲ್ಲ ಹಳೆ ಕಾನೂನುಗಳಲ್ಲಿ ಇದ್ದಿದ್ದು. ಮಾಲೀಕರಿಗೆ ಭಾರಿ ಕಷ್ಟ ಆಗ್ತಿದೆಯಂತೆ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತೆ. ನೇಮಕ ಮಾಡಿಕೊಳ್ಳಲಿಕ್ಕೆ, ಕೆಲಸದಿಂದ ಕಿತ್ತಾಕ್ಲಿಕ್ಕೆ ಸಂಪೂರ್ಣ ಅಧಿಕಾರವನ್ನು ಬಂಡವಾಳಗಾರರು ಕೊಡ್ತದೆ. ಹೆಂಗೆ ಕೊಡ್ತದೆ? 300 ಜನಕ್ಕಿರಲಿ ಹೆಚ್ಚು ಕೆಲಸ ಮಾಡುವಂತಹ ಕಾರ್ಖಾನೆಗಳಿಗೆ ಮಾತ್ರ, ಆ ಕಾರ್ಖಾನೆಗಳ ಮಾಲೀಕರು ಮಾತ್ರ ಸರ್ಕಾರದ ಹತ್ರ ಪರ್ಮಿಷನ್ ತೊಗೋಬೇಕು. ಯಾವುದಕ್ಕೆ? ಲೇ ಆಫ್ ಮಾಡಲಿಕ್ಕೆ, ರೆಟ್ರೆಂಚ್ ಮಾಡಲಿಕ್ಕೆ, ಕಾರ್ಖಾನೆಯನ್ನು ಮುಚ್ಚಲಿಕ್ಕೆ. ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನಮ್ಮವರು 300 ಜನಕ್ಕೆ ತಾನೆ, ನಾವು 3000 ಜನ ಇದ್ದೀವಿ. ಇಮ್ಮಿಡಿಯೇಟ್ ನಾವು ಹಬ್ಬ ಯಾರಿಗೋ ಬಂತು, ನಮಗಿಲ್ವಲ್ಲ, 3000 ಜನ ಇದ್ದೀವಿ ನಾವು ಅಂತ ತಿಳ್ಕೊಳ್ತೀವಿ. ಅದೇ ಕಾನೂನಲ್ಲಿ ಇನ್ನೊಂದು ತಂದುಬಿಟ್ರು, ಒಂದೇ ರೀತಿಯಾದಂತಹ ಉತ್ಪನ್ನಗಳನ್ನು ವಿವಿಧ ಘಟಕಗಳಲ್ಲಿ ಒಬ್ಬನೇ ಮಾಲೀಕ ಮಾಡಿದರೆ ಆ ಎಲ್ಲ ಘಟಕಗಳು ಸೇರಿ ಒಂದೇ ಸಂಸ್ಥೆ ಅಂಥೇಳಿ ವಾದ ಮಾಡಲಿಕ್ಕೆ ಹಳೆ ಕಾನೂನಲ್ಲಿ ಅವಕಾಶ ಇತ್ತು. ಈಗ ಬಹುಶಃ ನಿಮ್ಮ ಒಂದೊಂದು ಶಾಫ್ಟನ್ನು ಒಂದು ಮೈನ್ ಅಂತೇಳಿ ರಿಜಿಸ್ಟರ್ ಮಾಡಿಬಿಟ್ರೆ ಪ್ರತಿ ಶಾಫ್ಟಲ್ಲೂ 300 ಜನಕ್ಕಿಂತ ಒಳಗಿಟ್ಕೊಂಡು ಕೆಲಸ ಮಾಡ್ಬೋದು. ಅವನು ಯಾವ ಶಾಫ್ಟನ್ನು ಬೇಕಾದ್ರೂ ನಿಲ್ಲಿಸಲಿಕ್ಕೆ ಅವನು ಪರಿವರ್ತನೆ ಮಾಡ್ಕೋಬೋದು. 1-2 ವರ್ಷಗಳಲ್ಲಿ ಹಟ್ಟಿ ಗೋಲ್ಡ್ ಮೈನ್ ಅನ್ನುವಂಥದ್ದು ಒಂದು ಸಂಸ್ಥೆಯಾಗಿ ಉಳಿಯಲ್ಲ, ಹಲವು ಸಂಸ್ಥೆಗಳಾಗಿ ಬದಲಾಗುತ್ತೆ. ಸಾಕ್ಷಿ ಬೇಕಾ? HMT ಕೇಳಿದಿರಾ? ಇಲ್ಲಿರುವಂಥ ಸುಮಾರು ಮೆಷಿನ್ಗಳು HMT ಅವರು ಮಾಡಿರೋದಿರಬೇಕು ನಿಮ್ಮ ಮೈನ್ಸ್ ಒಳಗೆ. HMT ಕಾರ್ಖಾನೆಯನ್ನು ಹೆಂಗೆ ವಿಂಗಡಿಸಿದ್ರು ಅಂತ ಗಮನಿಸ್ರಿ. ಭಾರಿ ಇತ್ತೀಚಿನ ಉದಾಹರಣೆ ಭಾರತ್ ಎರ್ತ್ ಮೂವರ್ಸ್ ಲಿಮಿಟೆಡ್. ಅಲ್ಲೇನು ಮಾಡಿದ್ರು? ಉತ್ಪಾದನೆ ನಡೆಯುವಂತಹ ಘಟಕಗಳ ಆಸ್ತಿಯನ್ನು ಮಾತ್ರ BEML ಅಂತ ಕರೀತಾರೆ. ಇನ್ನೊಂದು ಕಂಪನಿ ಮಾಡಿಬಿಟ್ಟಿದ್ದಾರೆ, BEML ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂತ. ಅಲ್ಲಿರುವಂತಹ ನಿಮ್ಮ ಕ್ವಾರ್ಟರ್ಸು, ಆಸ್ಪತ್ರೆ, ಕಲ್ಯಾಣ ಮಂಟಪ, ಕಾಲೇಜು, ಮತ್ತೊಂದು ಎಲ್ಲವನ್ನ BEML ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂತ 2 ಕಂಪನಿ ಮಾಡಿಬಿಟ್ಟಿದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್ ಕಂಪನಿ. ಪಬ್ಲಿಕ್ ಸೆಕ್ಟರ್ ಆದರೆ ಮಾಡಲ್ಲ ಅಂತ ತಿಳ್ಕೋಬೇಡಿ. ನಾಳೆ ಹಟ್ಟಿ ಗೋಲ್ಡ್ ಮೈನ್ಸ್ ಲಿಮಿಟೆಡ್ ಯೂನಿಟ್ 1, ಯೂನಿಟ್ 2, ಯೂನಿಟ್ 3 ಮೂರು ಪ್ರತ್ಯೇಕ ಘಟಕಗಳಾಗಿ ಫ್ಯಾಕ್ಟ್ರಿಗಳಾಗಿಬಿಟ್ರೆ ಎಲ್ಲ 300 ಕೆಳಗೆ ಬಂದ್ಬಿಡುತ್ತದೆ. ಸಹಜವಾಗಿ ಮಾಡಲಿಕ್ಕೆ ಸಾಧ್ಯತೆಗಳಿದೆ. ಅದರ ಮೂಲಕ ರಿಯಾಯಿತಿ ಪಡೀಲಿಕ್ಕೆ ಸಾಧ್ಯತೆಗಳಿದೆ. ನೀವು ಏನು ಕೇಳ್ತಾ ಇದ್ದೀರಿ? ಪ್ರೊಡಕ್ಟಿವಿಟಿ ಲಿಂಕ್ಡ್ ಬೋನಸ್ ಜಾಸ್ತಿ ಮಾಡಿ. ಯಾಕೆ? ಈ PLBS ಬಂದು ಎಷ್ಟೋ ವರ್ಷಗಳಾಯಿತು. ಎಷ್ಟು ವರ್ಷ ಆಯಿತು ಕಮ್ರೇಡ್ ಸಫಿ ಅವರೇ? PLBS ಬಂದು 5 ವರ್ಷ ಆಯಿತು. 5 ವರ್ಷಗಳ ಕೆಳಗೆ ಗ್ರಾಮ್ ಚಿನ್ನಕ್ಕೆ ಬೆಲೆ ಎಷ್ಟಿತ್ತು? ಇವತ್ತು ಬೆಲೆ ಎಷ್ಟಿದೆ? ನಾನು ಉತ್ಪಾದನೆ ಮಾಡುವಂತಹ ಚಿನ್ನದ ಬೆಲೆ ಜಾಸ್ತಿ ಆದಾಗ ಉತ್ಪಾದನೆಗೆ ತಕ್ಕಂಗೆ ನನಗೆ ಸಿಕ್ಕುವಂತಹ ಬೋನಸ್ಸು ಜಾಸ್ತಿ ಆಗಬೇಕಲ್ಲ. ಇದೇ ಥರ ನಿಮ್ಮ ನ್ಯಾಯ. ಬೆಲೆ ಜಾಸ್ತಿ ಆಗ್ತದೆ, ಕಂಪನಿಗೆ ಲಾಭ ಬರ್ತದೆ. ಅದಕ್ಕೆ ಕಾರಣವಾಗಿರುವಂತಹ ನಮ್ಮ ದುಡಿಮೆಗೆ ಸಿಕ್ಕುವಂತಹ ಫಲ ನ್ಯಾಯಯುತವಾಗಿ ಜಾಸ್ತಿ ಆಗಬೇಕು. ಇದರಲ್ಲಿ ತಪ್ಪಿದೆಯಾ ಇಲ್ಲ ಹೇಳ್ರಿ ಜೋರಾಗಿ. ಕರೆಕ್ಟ್ ತಾನೇ ನಾವು ಕೇಳೋದು? ಕರೆಕ್ಟ್ ತಾನೇ? ನ್ಯಾಯ ತಾನೇ? ಹಿಂಗೆ ಕೇಳೋಂಗಿಲ್ಲ ಅಂತ ಹೊಸ ಕಾನೂನು ಹೇಳ್ತದೆ. ನಾನು ತಮಾಷೆ ಮಾಡ್ತಿಲ್ಲ. ಕೇಂದ್ರ ಸರ್ಕಾರ ಹಂಗೆ ಹೇಳಿದ್ರೆ ರಾಜ್ಯ ಸರ್ಕಾರ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗ್ಬಿಟ್ಟಿದೆ. 21 ನವೆಂಬರ್ಗೆ ಆ ಕಾನೂನುಗಳು ಜಾರಿಗೆ ಬರ್ತದೆ ಅಂತ ಹೇಳಿದ್ರು. ಜನವರಿ 30ನೇ ತಾರೀಕು ಅದಕ್ಕೆ ರೂಲ್ಸನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಡ್ರಾಫ್ಟ್ ರೂಲ್ಸನ್ನು 45 ದಿನ ಆದಮೇಲೆ ಜಾರಿಗೆ ಬರ್ತದೆ. ಏಪ್ರಿಲ್ 1ರಿಂದ ಕಡಾಖಂಡಿತವಾಗಿ ಜಾರಿಗೆ ಬರ್ತದೆ ಅಂತ ಕೇಂದ್ರದ ಸಚಿವರು ಹೇಳಿದ್ದಾರೆ. ಅದು BJP ಸರ್ಕಾರ, ನಾವು BJP ವಿರುದ್ಧ ಇದ್ದೀವಿ ಅನ್ನುವಂತಹ ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯದ ಕಾರ್ಮಿಕರ ಹಿತ ಕಾಪಾಡಲಿಕ್ಕಾಗಿ ಈ ಕಾನೂನಲ್ಲಿರುವಂತಹ ಕಾರ್ಮಿಕ ವಿರೋಧಿ ಅಂಶಗಳನ್ನು ಒಪ್ಪೋದಿಲ್ಲ ಅಂತ ಹೇಳಬೇಕು ಅಂತ ನಾವು ಕೇಳಿದ್ರೆ 23ನೇ ತಾರೀಕು ಜನವರಿ 2026ಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಈ 4 ಕಾನೂನುಗಳಿಗೂ ನಿಯಮಾವಳಿಗಳನ್ನು ಪ್ರಕಟಣೆ ಮಾಡಿದೆ. ಆದರೆ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗ್ಬಿಟ್ಟವ್ರೆ. ಕಾರ್ಮಿಕ ಸಂಘಟನೆಗಳು ಯಾವ ವಿಚಾರಗಳಲ್ಲಿ ಮಾತುಕತೆ ನಡೆಸ್ಬೋದು ಅಂತ ಪಟ್ಟಿ ಮಾಡಿಬಿಟ್ಟಿದ್ದಾರೆ. ಈಗ ನೋಡಿ, ಬಹುಶಃ ಭಾರತ ದೇಶದಲ್ಲಿ ಅಪರೂಪ ನೀವು ಹಟ್ಟಿ ಚಿನ್ನದ ಗಣಿ ಕಾರ್ಮಿಕರು
ಸಾಮಾನ್ಯ ಕಾರ್ಮಿಕ ಸಂಘಟನೆಗಳು ನಮ್ಗೆ ಎಷ್ಟು ಸಂಬಳ ಕೊಡ್ತೀರಿ ಅಂತ ಕೇಳ್ತಾರೆ. ಇಷ್ಟೆಲ್ಲ ಪ್ರೊಡಕ್ಷನ್ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆದರೆ ನೀವು ಎಷ್ಟು ಜವಾಬ್ದಾರಿಯುತವಾದಂಥ ಜನ. ನೀನು ಉತ್ಪಾದನೆ ಜಾಸ್ತಿ ಕೇಳ್ತೀಯ, ಕೊಡೋಕ್ಕೆ ನಾವು ರೆಡಿ ಇದ್ದೀವಿ. ಆದರೆ ಉತ್ಪಾದನೆ ಜಾಸ್ತಿ ಆಗಲಿಕ್ಕೆ ಅಗತ್ಯ ಇರುವಂತಹ ಅಭಿವೃದ್ಧಿ ಕೆಲಸಗಳನ್ನು ನೀನು ಗಣಿಯೊಳಗೆ ಮಾಡು. ಇದೇ ತಾನು ನಮ್ಮ ಡಿಮ್ಯಾಂಡು. ಅಭಿವೃದ್ಧಿ ಮಾಡು, ಉತ್ಪಾದನೆ ತಗೋ, ಕಂಪನಿನೂ ಚೆನ್ನಾಗಿರಲಿ, ನಾವು ಚೆನ್ನಾಗಿರ್ತೀವಿ. ಇದು ನಮ್ಮ ಬೇಡಿಕೆ. ಡೌಟ್ ಇದೆಯಾ? ಅದೇ ತಾನು ನಮ್ಮ ಬೇಡಿಕೆ. ಉತ್ಪಾದನೆ ಕೊಡಲ್ಲ ಅಂತ ಹೇಳ್ತೀವ ನಾವು. ಅಭಿವೃದ್ಧಿ ಮಾಡು, ಬೇಕಾದಂತಾಗ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಕೊಡು, ನಮಗೆ ಕೆಲಸವನ್ನು ಸುಲಭ ಮಾಡು. ಇನ್ನೂ ಬೇಕಾದ್ರೆ ಎಷ್ಟು ಟನ್ ಬೇಕಾದ್ರೆ ಎತ್ಕೊಂಬರ್ತೀವಿ. ಎಲ್ಲೆಲ್ಲಿ ಚಿನ್ನ ಇದೆ ಹೇಳು, ಕೊಡ್ಕೊಂಡು ಹೋಗ್ತೀವಿ. ನಾವು ರೆಡಿ ಇದ್ದೀವಿ. ಅದೇ ಥರ ನಾವು ಹೇಳ್ತಿರೋದು. ನೀವು ಡಿಮ್ಯಾಂಡ್ ಇಡ್ತಿದ್ದೀರಿ ಅಭಿವೃದ್ಧಿ ಆಗಬೇಕು, ಚಿನ್ನದ ಗಣಿ. ಆದರೆ ರಾಜ್ಯ ಸರ್ಕಾರ ಹೇಳ್ತದೆ ಬಿಸ್ನೆಸ್ ವಿಚಾರಗಳಲ್ಲಿ ಟ್ರೇಡ್ ಯೂನಿಯನ್ ತಲೆ ಹಾಕಂಗಿಲ್ಲ. ನೀವೇನಿದ್ರು ಮಾತಾಡಿದ್ರೆ ಸಂಬಳಕ್ಕೆ ಮಾತಾಡ್ರಿ, ಏನಾದ್ರು ಸವಲತ್ತುಗಳಿದ್ರೆ ಅದರ ಬಗ್ಗೆ ಮಾತಾಡ್ರಿ, ಕೈಗಾರಿಕಾವಾದಗಳ ಬಗ್ಗೆ ಮಾತಾಡ್ರಿ, ಸೇಫ್ಟಿ ಬಗ್ಗೆ ಮಾತಾಡ್ರಿ, ಅಭಿವೃದ್ಧಿ ಬಗ್ಗೆ, ಬಿಸ್ನೆಸ್ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಟ್ರೇಡ್ ಯೂನಿಯನ್ಗಳು ಮಾತಾಡೋಂಗಿಲ್ಲ. ತಪ್ಪು ನಿರ್ಧಾರ ತಗೊಂಡ್ರೆ ತಪ್ಪು ನಿರ್ಧಾರ ತಗೊಂಡು ಕಂಪನಿನ ಹಾಳು ಮಾಡಬೇಡ್ರಿ ಅಂತೇಳಿ ಮಾತಾಡೋಕ್ಕೆ ಟ್ರೇಡ್ ಯೂನಿಯನ್ಗೆ ಹಕ್ಕಿಲ್ಲ ಅಂತೇಳಿ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಅವ್ರಿಗಿನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ಬಿಟ್ಟವ್ರೆ. ಇನ್ನೂ ಹೇಳ್ತೀನಿ ಕೇಳಿ. 8 ಗಂಟೆ ಕೆಲಸ, ಅದು ಗಣಿಗಳಲ್ಲಿ ಕೆಲಸ ಮಾಡೋರಿಗೆ ವಿಶೇಷವಾದಂತಹ ಕೆಲವು ಸವಲತ್ತುಗಳಿದೆ. ಭೂಮಿ ಒಳಗೆ ಹೋದಾಗ ಎಷ್ಟು ಗಂಟೆ ಕೆಲಸ ಮಾಡಬೇಕು, ದೈಹಿಕ ಶ್ರಮ ಇದ್ದಾಗ ಎಷ್ಟು ಗಂಟೆ ಕೆಲಸ ಮಾಡಬೇಕು, ಎಷ್ಟು ಗಂಟೆ ವಿರಾಮ ಇರಬೇಕು. ನಾನಿದು ತಾಜಾ ಉದಾಹರಣೆ ಹೇಳ್ತಾ ಇದ್ದೀನಿ. 2 ದಿನಗಳ ಕೆಳಗೆ ನಾನು ಇಲ್ಲಿ ಬರೋಕ್ಕೆ ಮೊದಲು 30ನೇ ತಾರೀಕು ಮಹಾತ್ಮ ಗಾಂಧಿ ತೀರ್ಕೊಂಡ ದಿನ ನಾನೊಂದು ವೇತನ ಮಾತುಕತೆಗೆ ಹೋಗಿದ್ದೆ. ಅಲ್ಲಿ ಮಾಲೀಕರು ಹೇಳಿದ್ರು 48 ಗಂಟೆ ವಾರಕ್ಕೆ ಕೆಲಸ ಮಾಡಬೇಕು. ಆಯ್ತು, ಇದೆಯಲ್ಲ 48 ಗಂಟೆ. ಇಲ್ಲ, ಈಗಿರೋದ್ರಲ್ಲಿ ಶಿಫ್ಟಲ್ಲಿ ಅರ್ಧ ಗಂಟೆ ಊಟದ ಬ್ರೇಕ್ ಇದೆ. ಊಟದ ಬ್ರೇಕ್ ಬಿಟ್ಟು 48 ಗಂಟೆ ಬೇಕು. ಎಲ್ಲಿದೆ ರೀ ಕಾನೂನು? 3 ಶಿಫ್ಟ್ ಮಾಡಿದ್ರೆ 8 ಗಂಟೆ 24 ಗಂಟೆ ಮುಗಿದೋಯ್ತಲ್ಲ. ನಾವು 3 ಶಿಫ್ಟಲ್ಲಿ ಅರ್ಧ ಗಂಟೆ ಊಟಕ್ಕೆ ಕೊಡುವಂಥ ವಿರಾಮವನ್ನು ನೀವು ಕೆಲಸ ಮಾಡಬೇಕು ಅಂದರೆ ಒಂದು ದಿನಕ್ಕೆ 25 ಗಂಟೆ ಮಾಡೋಕ್ಕೆ ನಿಮಗೆ ಸಾಧ್ಯನಾ ಅಂತ ನಾನು ಕೇಳಿದ್ರೆ, ಇಲ್ಲ ಕಾನೂನಿದೆ, ನಾವು ಓವರ್ಲ್ಯಾಪಿಂಗ್ ಮಾಡ್ಕೊಳ್ತೀವಿ. ಬೆಳಗ್ಗೆ 6 ಗಂಟೆಗೆ ಶಿಫ್ಟ್ ಶುರುವಾದರೆ 2 ಗಂಟೆಗೆ ಮುಗಿಯೋಕ್ಕೆ ಬದಲಾಗಿ 2:30ವರೆಗೆ ಮಾಡ್ತೀವಿ. 2ನೇ ಶಿಫ್ಟ್ 2 ಗಂಟೆಗೆ ಪ್ರಾರಂಭ ಮಾಡ್ತೀವಿ, 10:30ವರೆಗೆ ಮಾಡ್ತೀವಿ. 3ನೇ ಶಿಫ್ಟ್ ರಾತ್ರಿ 10 ಗಂಟೆಗೆ ಶುರು ಮಾಡಿ ಬೆಳಗ್ಗೆ 6:30ವರೆಗೆ ಮಾಡ್ತೀವಿ. 8:30 ಗಂಟೆ ಒಂದು ಶಿಫ್ಟ್ ಇರಬೇಕು, ಅರ್ಧ ಗಂಟೆ ಓವರ್ಲ್ಯಾಪಿಂಗ್ ಇರಬೇಕು. ಊಟ ಮುಗಿಸಿ ಕೆಲಸಕ್ಕೆ ಬನ್ನಿ ಅಂತ. ಇಲ್ಲರಿ ಕಾನೂನಲ್ಲಿ ಅವಕಾಶ ಇಲ್ಲ ಅಂದರೆ ಇಲ್ಲ, ನಾವು ಫ್ಯಾಕ್ಟ್ರೀಸ್ ಡಿಪಾರ್ಟ್ಮೆಂಟಲ್ಲಿ ಕೇಳಿದ್ದೀವಿ, ನೀವು ಅರ್ಜಿ ತಗೊಂಬನ್ನಿ, ನಾವು ಓವರ್ಲ್ಯಾಪಿಂಗ್ಗೆ ಪರ್ಮಿಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂತ. ನಾನು ಯಾಕೆ 30ನೇ ತಾರೀಕು ಕೇಳ್ತೀನಿ ಅಂದರೆ, ಅವತ್ತು ಬೆಳಗ್ಗೆ ಆ ಮೀಟಿಂಗ್ ಇತ್ತು, ಮಧ್ಯಾಹ್ನ ನಾನು ಫ್ಯಾಕ್ಟ್ರೀಸ್ ಡಿಪಾರ್ಟ್ಮೆಂಟ್ಗೆ ಹೋದೆ. ಏನ್ರಿ ಹಿಂಗೆ ಅಡ್ವೈಸ್ ಮಾಡಿದ್ದೀರಿ ಅಂದರೆ, ಹೌದು ಕೋಡಲ್ಲಿ ಹಾಗೇ ಇರೋದು ಅಂತಾರೆ, ಹೊಸ ಕಾನೂನಲ್ಲಿ ಹಾಗೇ ಇದೆ. 8 hours 48 hours ವರ್ಕ್. ನಮಗೆ ಹೇಳ್ಬಿಟ್ಟವ್ರೆ 12 ಗಂಟೆ ಕೆಲಸ ಮಾಡಿದ್ರೆ ವಾರದಲ್ಲಿ 3 ದಿನ ರಜೆ ಸಿಕ್ಕುತ್ತೆ. ಎಲ್ಲಿಂದ ರಜೆ ಸಿಕ್ಕೋದು? ಬಂಡವಾಳಗಾರರು ಧೈರ್ಯವಾಗಿ ಹೇಳ್ತಾರೆ, ಮನೆಯಲ್ಲಿ ಹೆಂಡತಿ ಮುಖ ನೋಡ್ಕೊಂಡು ಏನು ಮಾಡ್ತೀರ್ರಿ, ಕೆಲಸಕ್ಕೆ ಬರ್ರಿ, 70 ಗಂಟೆ ಕೆಲಸ ಮಾಡಿರಿ, 90 ಗಂಟೆ ಕೆಲಸ ಮಾಡಿರಿ ವಾರಕ್ಕೆ ಅಂತಾರೆ. ಮನೆಗೆ ಹೋಗಬೇಡ್ರಿ, ಪ್ರೊಡಕ್ಷನ್ ಎಲ್ಲ ಫ್ಯಾಕ್ಟ್ರಿಯಲ್ಲಿ ಮಾಡಿ, ಮನೆಯಲ್ಲಿ ಮಾಡಬೇಡಿ ಅಂತಾರೆ. ಮನೆಯಲ್ಲಿ ಪ್ರೊಡಕ್ಷನ್ ಮಾಡದಿದ್ದರೆ ಮಕ್ಕಳು ಬರಲ್ಲ, ಮಕ್ಕಳು ಬರದೇ ಇದ್ದರೆ ನಾನು ಸತ್ತ ಮೇಲೆ ಕಾರ್ಮಿಕ ಬರಲ್ಲ ಆ ಜಾಗಕ್ಕೆ. ಇಡೀ ಸಮಾಜವನ್ನು ಹಾಳು ಮಾಡಲಿಕ್ಕೆ ಈ ಕಾನೂನುಗಳನ್ನ ತಂದಿದ್ದಾರೆ. ವರ್ಕಿಂಗ್ ಅವರ್ಸನ್ನು ಜಾಸ್ತಿ ಮಾಡಿ ನಿರುದ್ಯೋಗಿಗಳಿಗೆ ಕೆಲಸ ಕೊಡಿ ಅಂತ ಕೇಳ್ತಾ ಇದ್ದೀವಿ. ನಾವೇನು ವಾದ ಮಾಡ್ತಿರೋದು? ಇವತ್ತು ಮಾಡರ್ನೈಸ್ ಆಗಿದೆ ಎಲ್ಲ. ಉತ್ಪಾದನೆ ಜಾಸ್ತಿ ಮಾಡ್ಬೋದು, ಹೆಚ್ಚು ಮಾಡಲಿಕ್ಕೆ ಅವಕಾಶ ಇದ್ದಾಗ ಲಾಭ ಹೆಚ್ಚು ಮಾಡಲಿಕ್ಕೆ ಅವಕಾಶ ಇರ್ತದೆ. ಅವಕಾಶ ಇದ್ದಾಗ ಹೆಚ್ಚು ಜನ ಕೆಲಸ ಕೊಡಬೇಕು. ಅದಕ್ಕೇನಾದ್ರು ಸಾಧ್ಯ ಇರಬೇಕಾದ್ರೆ ಈಗಿರೋ ವರ್ಕಿಂಗ್ ಅವರ್ಸನ್ನು 6 ಗಂಟೆಗೆ ಇಳಿಸಿ, 3 ಶಿಫ್ಟ್ ಕೆಲಸ ಮಾಡೋ ಕಡೆಯಲ್ಲಿ 4 ಶಿಫ್ಟ್ ಕೆಲಸ ಮಾಡಲಿ, 2 ಶಿಫ್ಟ್ ಕೆಲಸ ಮಾಡೋ ಕಡೆಯಲ್ಲಿ 3 ಶಿಫ್ಟ್ ಕೆಲಸ ಮಾಡಲಿ. 2 ಶಿಫ್ಟ್ ಕೆಲಸ ಮಾಡಿದ್ರೆ 16 ಗಂಟೆ, 18 ಗಂಟೆ ಬೇಕಾದ್ರೆ ಮಾಡ್ಕೊಳ್ರಿ. 6ರಿಂದ 12, 12ರಿಂದ 6, 6ರಿಂದ 12 ಮಾಡಿರಿ, ರಾತ್ರಿ 12 ಗಂಟೆವರೆಗೆ. 12 ಗಂಟೆ ಜಾಸ್ತಿನೇ ಆಗ್ತದೆ. ಇನ್ನೊಂದು ಶಿಫ್ಟ್ ಜನಕ್ಕೆ ಕೆಲಸ ಜಾಸ್ತಿ ಆಗುತ್ತೆ. ಬಹುಶಃ 6 ಗಂಟೆ ವರ್ಕಿಂಗ್ ಅವರ್ ಅನ್ನುವಂತಹ ತೀರ್ಮಾನಕ್ಕೆ ಈ ಸರ್ಕಾರ ಬಂದುಬಿಟ್ರೆ ನಮ್ಮ ದೇಶದಲ್ಲಿರುವಂತಹ 13.5 ಕೋಟಿ ಯುವಜನ ನಿರುದ್ಯೋಗಿಗಳೇನಿದ್ದಾರೆ ಎಲ್ಲರಿಗೂ ಕೆಲಸ ಸಿಕ್ಬಿಡ್ತದೆ. ನನ್ನ ಕೆಲಸ ಬಿಡ್ತೀನಿ, ನನ್ನ ಮಗನಿಗೆ ಕೆಲಸ ಕೊಡು ಅಂತ ಕೇಳೋ ಪ್ರಶ್ನೆ ಬರೋದೇ ಇಲ್ಲ.
ಕೆಲಸಕ್ಕೆ ಸೇರೋವನಿಗೆ ಕನಿಷ್ಠ ವೇತನ ಎಷ್ಟು ಕೊಡಲೇಬೇಕು. ನಾವು ಹೇಳ್ತೀವಿ 32,000 ಆಗಬೇಕು. ಸರ್ಕಾರನೇ ಹೇಳ್ಬಿಟ್ಟಿದೆ. ನಮ್ಮ ಸಂತೋಷ್ ಲಾಡ್ ಅವರು ಬಂದು ನಾನು ಕಾನೂನು ಪ್ರಕಾರ ಮಾಡ್ತೀನಿ, 19,000 ಅಕುಶಲ ಕಾರ್ಮಿಕರಿಗೆ, 19,500 ಅತಿ ಕುಶಲ ಕಾರ್ಮಿಕರಿಗೆ, 24,000 25,000 ಕನಿಷ್ಠ ವೇತನ ಕರ್ನಾಟಕ ರಾಜ್ಯದಲ್ಲಿ ಮಾಡ್ತೀನಿ ಅಂತ ಏಪ್ರಿಲ್ ತಿಂಗಳಲ್ಲಿ ಕರಡು ಹೊರಡಿಸಿದ್ರು. ಇವತ್ತು ಮುಂದಿನ ಜನವರಿ 2026 ಜನವರಿಗೆ ಬಂದ್ಬಿಟ್ವಿ. ಎಲ್ಲರಿ ಕನಿಷ್ಠ ವೇತನ ಅಂದರೆ ಕಾನೂನು ತೊಡಕಿದೆ ಅಂತಾರೆ. ಯಾವ ಕಾನೂನು ತೊಡಕು ನನಗೆ ಗೊತ್ತಿಲ್ಲ. ಮಿಕ್ಕಿದೆಲ್ಲ ಮಾಡೋಕ್ಕೆ ಕಾನೂನು ತೊಡಕಿಲ್ಲ. ಇದಕ್ಕೆ ಮಾತ್ರ ಯಾಕೆ ಕಾನೂನು ತೊಡಕು? ಬಂಡವಾಳಗಾರರು ಬೇಡ ಅಂತಾರೆ. DK ಶಿವಕುಮಾರ್ ಹೇಳ್ತಾರೆ, ಬಂಡವಾಳಗಾರರಿಗೆ ನೀವು ತಲೆ ಕೆಡಿಸ್ಕೋಬೇಡಿ, ಸಂಬಳ ಜಾಸ್ತಿ ಆದರೆ ಕರ್ನಾಟಕದಲ್ಲಿ ಅಭಿವೃದ್ಧಿ ಕುಂಠಿತ ಆಗ್ತದೆ ಅಂತ. ನಾವು ವಾಪಸ್ ಕೇಳ್ತೀವಿ. ಇವತ್ತು ಹಟ್ಟಿ ಇರಲಿ, ಲಿಂಗಸೂರು ಇರಲಿ, ರಾಯಚೂರು ಇರಲಿ, ಕರ್ನಾಟಕ ರಾಜ್ಯದ ಯಾವುದೇ ನಗರಕ್ಕೆ ಹೋಗ್ರಿ, ಹೋಟೆಲ್ಗೆ ಹೋಗ್ಬಿಟ್ಟು ಏನಿದೆಯಪ್ಪ ಅಂದರೆ ಅವನು ಹಿಂದಿಯಲ್ಲಿ ಉತ್ತರ ಕೊಡ್ತಾನೆ ನಿಮಗೆ. ಹೋಟ್ಲಲ್ಲಿ ಕೆಲಸ ಮಾಡೋನು, ಹೌದಲ್ಲ? ಎಲ್ಲ ಕಡೆಯೂ ಕೂಡ ಉತ್ತರ ಭಾರತದವರು ಇಲ್ಲಿಗೆ ಬರ್ತಾರೆ. ಉತ್ತರ ಪ್ರದೇಶದಲ್ಲಿ ಕರ್ನಾಟಕಕ್ಕಿಂತ ಸಂಬಳ ಕಮ್ಮಿ ಇದೆ ಕನಿಷ್ಠ ವೇತನ. ಬಿಹಾರಲ್ಲಿ ಕರ್ನಾಟಕಕ್ಕಿಂತ ಕನಿಷ್ಠ ವೇತನ ಕಮ್ಮಿ ಇದೆ. ಕರ್ನಾಟಕದಲ್ಲಿರೋ ಫ್ಯಾಕ್ಟ್ರಿಗಳೆಲ್ಲ ಉತ್ತರ ಪ್ರದೇಶಕ್ಕೆ, ಬಿಹಾರಕ್ಕೆ ಹೋಗಬೇಕಾಗಿತ್ತು, ಫ್ಯಾಕ್ಟ್ರಿಗಳು ಹೋಗಿಲ್ಲ. ಇಲ್ಲಿ ಸಂಬಳ ಜಾಸ್ತಿ ಆಗಿದೆ. ಬಿಹಾರದಿಂದ, ಉತ್ತರ ಪ್ರದೇಶದಿಂದ, ಜಾರ್ಖಂಡಿಂದ, ಅಲ್ಲಿಂದ ಜನ ಕರ್ನಾಟಕಕ್ಕೆ ಬರ್ತಾರೆ ವಿನಃ ಫ್ಯಾಕ್ಟ್ರಿಗಳು ಯಾವುದು ಅಲ್ಲಿಗೆ ಹೋಗಿಲ್ಲ. ಸಂಬಳ ಎಲ್ಲಿ ಜಾಸ್ತಿ ಇರ್ತದೋ ಅಲ್ಲಿ ಕಾರ್ಮಿಕರು ಬರ್ತಾರೆ. ಎಲ್ಲಿ ಸಂಬಳ ಜಾಸ್ತಿ ಇರ್ತದೋ ಅಲ್ಲಿ ಕೌಶಲ್ಯತೆ ಇರ್ತದೆ, ಅಲ್ಲಿ ಉತ್ಪಾದಕತೆ ಜಾಸ್ತಿ ಇರ್ತದೆ. ಹಂಗಾಗಿನೇ ಇಡೀ ಭಾರತ ದೇಶಕ್ಕೆ ತೆರಿಗೆ ಸಂಗ್ರಹದಲ್ಲಿ ಬಹುದೊಡ್ಡ ಪಾಲನ್ನು ದಕ್ಷಿಣ ಭಾರತದ 4 ರಾಜ್ಯಗಳು ಕೊಡ್ತಾ ಇರೋದು. ಕೂಲಿ ಇಲ್ಲಿ ಜಾಸ್ತಿ, ಕೂಲಿ ಕಮ್ಮಿ ಇರೋ ಕಡೆಯಲ್ಲಿ ಕೈಗಾರಿಕೆಗಳು ಹೋಗಲ್ಲ. ಜನರ ಜೀವನವನ್ನು ಹಾಳು ಮಾಡುವ ಕಾನೂನುಗಳಿಗೆ ಧಿಕ್ಕಾರ. ಶ್ರಮಿಕ ಜನರ ಜೀವನವನ್ನು ಹಾಳು ಮಾಡುವ ಸರ್ಕಾರದ ನೀತಿಗಳಿಗೆ ಧಿಕ್ಕಾರ. ಕಾರ್ಪೊರೇಟ್ ಕಂಪನಿಗಳಿಗೆ ದೇಶವನ್ನು ಒತ್ತ ಇಡುವ ಕೇಂದ್ರ ಸರ್ಕಾರದ ನೀತಿಗಳಿಗೆ ಧಿಕ್ಕಾರ. ಕಾರ್ಮಿಕರನ್ನ ಗುಲಾಮಗಳಿಗೆ ತನ್ನನ್ನು ಬಿಡುವುದಿಲ್ಲ. ಉಳಿಸುತ್ತೇವೆ, ಉಳಿಸುತ್ತೇವೆ, ಕಾರ್ಮಿಕ ಹಕ್ಕುಗಳನ್ನು ಉಳಿಸುತ್ತೇವೆ. ಬಿಡುವುದಿಲ್ಲ, ಬಿಡುವುದಿಲ್ಲ, ದೇಶವನ್ನು ಮಾಡಲು ಬಿಡುವುದಿಲ್ಲ. ಫೆಬ್ರವರಿ 12 ಅಖಿಲ ಭಾರತ ಮುಷ್ಕರ ಯಶಸ್ವಿಯಾಗಲಿ. ಫೆಬ್ರವರಿ 12 ಅಖಿಲ ಭಾರತ ಮುಷ್ಕರ ಯಶಸ್ವಿಯಾಗಲಿ. ಕಾರ್ಮಿಕ ವರ್ಗದ ಐಕ್ಯತೆ ಜಯವಾಗಲಿ. ಕಾರ್ಮಿಕ RTV ಕನ್ನಡ, ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.